ಎಲ್ಲರಿಗೂ ನಮಸ್ಕಾರಗಳು. ಅನ್ನದಾತರ ಅಂತರಾಳದ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಾನು ಅನ್ನದಾತರ ಅಂತರಾಳದ ಮಾತನ್ನು ಎಲ್ಲರೂ ಆಲಿಸೋಣ. ತಮಗೂ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನನ್ನ ಅನ್ನದಾತರಿಗೆ ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ. ನಾನು ಅನ್ನದಾತರ ಒಂದು ಮನದಾಳದ ಮಾತು ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಿ. ಆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಮ್ಮ ಹೆಸರು? ತಮ್ಮ ಹೆಸರಮ್ಮ? ಹೆಸರು ಅನ್ಪೂರ್ಣ. ಅಪ್ಪ ತಮ್ಮದು ಹೆಸರು? ತಮ್ಮದು ಶಾಂತಪ್ಪ. ನಿಮ್ಮದ್ರಿ? ಅಂದ್ರೆ ಇದಕ್ಕೆ ಯಜಮಾನ್ರು ಶಾಂತಪ್ಪ ಅವರು. ತಾವು ಒಬ್ಬ ಉತ್ತಮ ರೈತರಂತ ಕೇಳಿದ್ರಪ್ಪ. ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತಮ್ಮ ಹೆಸರು, ತಮ್ಮ ಕುಟುಂಬದ ಬಗ್ಗೆ, ಒಂದ್ ಸ್ವಲ್ಪ ಬೆಳೆಗಳ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ರಲ್ಲ ನೀವು. ಜೋರಾಗಿ ಹೇಳಿ. ತೊಗರಿ ಬೆಳಿತೀವ್ರಿ, ಹೆಸರು ಬೆಳಿತೀವಿ, ಉದ್ದು ಬೆಳಿತೀವಿ, ಜೋಳ, ಕವಳಿ, ಕಡ್ಲಿ. ಅಪ್ಪ ಎಷ್ಟು ವರ್ಷದಿಂದ ನೀವು ಒಕ್ಕಲ್ತನ ಮಾಡ್ಲಕತ್ತೀರಿ? 60-70 ವರ್ಷದಿಂದ ಒಕ್ಕಲ್ತಾನೆ. ಒಟ್ಟು ನಿಮಗೆ ಎಷ್ಟು ಜನ ಮಕ್ಕಳು? ನಮಗ 3 ಗಂಡಸು ಮಕ್ಕಳು. ಅವರು ನಿಮ್ಮ ಒಕ್ಕಲ್ತನಕ್ಕೆ ಸಹಾಯ ಮಾಡ್ತಾರೆ? ಸಹಾಯ ಮಾಡಿ. ಅಮ್ಮ ತಮ್ಮ ಹೆಸರು ಏನಂದ್ರಿ? ಅನ್ಪೂರ್ಣ. ಹೆಸರಿಗೆ ತಕ್ಕಂಗೆ ಅನ್ಪೂರ್ಣನೇ ತಾವು. ತಮ್ಮ ಮಕ್ಕಳು, ಸೊಸೆಯರು, ತಮ್ಮ ಯಜಮಾನರು ಅವ್ರ ಜೊತೆಗೆ ನೀವು ಹೊಂಟಿರಿ. ಈ ಒಕ್ಕಲ್ತನದ ಬಗ್ಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ಮಾಡ್ಯಾರ, ಹೇಳಿದಷ್ಟು ಮಾಡ್ಯಾರ. ಆಯ್ತು, ಅದ್ರ ಮೇಲೆ ನಾವು ನಡ್ಕೊತ ಬಂದೀವಿ. ಮಕ್ಕಳು ತಂದು ಹಾಕಿದ್ದು ಅಷ್ಟೇ ನಾವು ಮಾಡ್ಕೋತ ಹೊಡ್ತೀವಿ. ಅದ್ರಾಗೆ ಶಿವ ಅಂತ ನಡೆದೀವಿ. ಅಣ್ಣ ತಮ್ಮ ಹೆಸರು? ಶರಣಪ್ಪ. ತಮ್ಮ ಒಂದು ಕುಟುಂಬ ನೋಡಿದಾಗ ನನಗೆ ತುಂಬಾ ಹೆಮ್ಮೆ ಅನಿಸ್ತು. ತಾವು ಅಪ್ಪಟ್ಟ ರೈತರಂತ ನಾನು ಅನ್ಕೋತೀನಿ. ತಾವು ರೈತರ ಬಗ್ಗೆ ಅಥವಾ ರೈತ ಕುಟುಂಬದ ಬಗ್ಗೆ ತಾವು ಒಂದು ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ತಂದೆಯವರು ರೈತರಾಗಿ 20-25-30 ವರ್ಷದಿಂದ ನೋಡತ್ತೀವಿ. ದೊಡ್ಡದಾಗಿ ನಮ್ಗೆ ಬೆಳೆಸ್ಯಾರ. ನಾವೆಲ್ಲ ನಮ್ಮ ಮದುವೆ ಮಾಡ್ಯಾರ, ನಮ್ಮ ಮಕ್ಕಳಾರ ಎಲ್ಲ ಅವ್ರ ಆಶೀರ್ವಾದ ನಮ್ಗೆ ಆಗ. ತಂದೆ ತಾಯಿ ಆಶೀರ್ವಾದ. ತಾವು ಅಣ್ಣ ತಮ್ಮ ಹೆಸರು? ಮಲ್ಲಿಕಾರ್ಜುನ್. ತಾವು ಹೊಲಕ್ಕೆ ಹೋಗ್ತೀರಿ? ತಂದೆಯವರಿಗೆ ಸಹಾಯ ಮಾಡ್ತೀವಿ. ಈ ಒಂದು ಕುಟುಂಬದ ಬಗ್ಗೆ, ಈ ಬೆಳೆಗಳ ಬಗ್ಗೆ ಜನರಿಗೆ ಒಂದು ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಹೇಳ್ತೀವಿ ಭಾಷಣದಾಗ, ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದ್ರೆ ರೈತನಿಗೆ ಇರುವಂತ ಕಷ್ಟಗಳ ಬಗ್ಗೆ ಒಂದೆರಡು ಮಾತಾಡಲ್ಲ. ಅಂದ್ರೆ ಚೆನ್ನಾಗಿ ದುಡಿಯುವಂತ ರೈತರಿಗೆ ಸರ್ಕಾರದಿಂದಾಗ್ಲಿ ಅಥವಾ ಸಮಾಜದಿಂದಾಗ್ಲಿ ಏನನ್ನ ನಿರೀಕ್ಷೆ ಮಾಡ್ತಿರ್ತಾವ? ಈಗ ಅಪ್ಪ ಹೇಳ್ತಾರ, ಈ ಬೆಳೆಗಳ ಇವತ್ತು ಬೆಳೆದಿವಿ ನಾವು, ಇದ್ರ ಬಗ್ಗೆ ಒಂಚೂರು ಮಾತಾಡ್ರಿ. ಏನಾಗ್ಯದ ಇದು? ಯಾಕೆ ಹಂಗಾಯ್ತು? ಹುಳ ಆಗ್ತದೆ. ಈಗ ಅದು ಪರಿಹಾರ ಮತ್ತೆ ಔಷಧಿ ಹೊಡೆದ್ರೆ ಅಂದ್ರೆ ರೈತತನ ಮಾಡೋದು ಬಹಳ ಕಷ್ಟದ ಕೆಲಸ ಅಂತ ಆಯ್ತು. ಆಗಿಲ್ಲ, ಉಪವಾಸ ಮಾಡ್ಬೇಕು ಅಂತ ಬರ್ತೀವಿ. ಅಲ್ಲ, ನೀವು ಉಪವಾಸ ಬಿದ್ರೆ ಇಡೀ ದೇಶನೇ ಉಪವಾಸ ಇಲ್ಲ. ನೀವು ಕೇಳಂತೇಳಿ ನಾನು ಈಗ ಒಂದು ವೇದಿಕೆ ಬೆಳೆ ಹಣ್ಣಾಕ ಸರ್ಕಾರ ಬರ್ತದ, ಹಂಗ ಹಿಂಗ ರೇಷನ್ ಕಾರ್ಡ್ ಇಲ್ಲ ಅಂತಾರ, ತಿಂಗಳ ರೊಕ್ಕ ಇಲ್ಲ ಅಂತಾರ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ನಾವು? ಅಣ್ಣ ತಾವುನು ಇವ್ರ ಜೊತೆಗೆ ಕೆಲಸ ಮಾಡಿರಿ. ಇವತ್ತಿನ ಯುವಕರು ರೈತರು ಕೆಲಸ ಮಾಡ್ಲಕ್ಕೆ ಹೊಲ್ಲಕತ್ತಾರ. ಆಮೇಲೆ ರೈತ ಕೆಲಸ ಮಾಡೋರಿಗೆ ಹೆಣ್ಣನ್ನು ಕೊಡಲ್ಲ ಅನ್ನೋ ಒಂದು ಮಾತನ್ನ ಕೇಳ್ತಾ ಇದ್ದೀವಿ. ಅದು ನಾನ್ ಹೇಳೋದೇನು, ರೈತನು ಒಬ್ಬ ಒಳ್ಳೆ ವ್ಯಕ್ತಿ, ಅವನು ಒಳ್ಳೆ ಮನಸ್ಸು. ಇವತ್ತು ದೊಡ್ಡ ದೊಡ್ಡ ಕಂಪನಿ ಒಳಗೆ ಕೆಲಸ ಮಾಡೋಂತ ವ್ಯಕ್ತಿಗಳು ಅದಾರ. ಅವ್ರ ಸಂಬಳಕ್ಕಾಗಿ ಇವರೆಲ್ಲ ನಾವು ನೌಕರದಾರ ಊಟ ಮಾಡ್ಬೇಕಂದ್ರೆ ರೈತನೇ. ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾವ ರೀತಿ ಆಗ್ಬೇಕಂತ ಹೇಳ್ತೀರಿ? ಕೊನೆಗೂ ಮತ್ತ ರೈತರ ಮೇಲೆ ಕಾಂಪಿಟೇಷನ್ ಬರ್ತದ. ಯಾವ ನೌಕರಿಗೆ ಕಾಂಪಿಟೇಷನ್ ಆಗಲ್ಲ ಅಂತ ನನ್ನ ಇಚ್ಛೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ರೈತರಿಗೂ ಒಂದ್ ಮನಸ್ಸದ, ರೈತರು ಕಷ್ಟಪಟ್ಟು ದುಡಿತಾರ. ಯಾರು ಯಾವ ವ್ಯಕ್ತಿ ಅವ್ರು ದುಡಿತಾರ, ಅವ್ರು ಬೆಳಗು ಬೆಳಗು ರಾತ್ರಿ ಹಗಲು ದುಡಿತಾರ. ಅವ್ರಿಗೆ ಹೊರಪಾದ್ರೆ ಹಾವೇನು ಕೇಳೇನು ಏನಾಗಿದ್ದು ಯಾರು ಗೊತ್ತು? ಅಷ್ಟು ಕಷ್ಟಪಟ್ಟು ಬಂದ್ರೆ ನಮ್ಗೆ ಬೆಳೆಗಿಲ್ಲ, ಅಡಿಷನ್ ಕೊಡಂಗಿಲ್ಲ. ಅದು ಯಾಕೆ ಕೊಡಂಗಿಲ್ಲ? ರೈತರು ಮಾಡಿದ್ದೆ ಉಣ್ತೀರಲ್ಲ, ನೀವು ನೌಕರಿ ಬೆಳೆಸ್ಕೊತೀರಿ. ನಮ್ಗೆ ಯಾರು ಬೆಳೆಸ್ಬೇಕು? ಒಕ್ಕಲ್ತನದಲ್ಲಿ ಯಾರು ಬೆಳೆಸೋರು? ಯಾವ ಮನೆ ಬಂದ್ರೆ ಅಷ್ಟೇ ಇರ್ತಾನೆ ಹೋಗ್ತಾನೆ. ಯಾವ ಮನೆ ಬಂದ್ರೆ ಈಗ ಬರ್ತಾನೆ, ನಾಳೆಗೆ ಇರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಏನ್ ಮಾಡ್ತಿ? ಏನೋ ತಿಂಗಳಿಗೆ 600-1000 ಹೆಣ್ಮಕ್ಳಿಗೆ ಏನು ಇವಾಗ ಹಾಕ್ಲಕತ್ತಾರ. ಹಂಗೆ ನಡೆದ ರೈತರ ಬಗ್ಗೆ ಏನಿಲ್ಲ ನೋಡಿ. ಬೆಳಿಗ್ಗೆ ನೋಡಿ ಇದಕ್ಕೆ 60-70 ಸಾವಿರ ರೂಪಾಯಿ ಹಾಕಿವಿ 3
ಎಕರೆ ಹೊಲಕ್ಕೆ ಇವಾಗ ಏನ್ ಬೆಳಿಬೇಕಿದು ಹೊಲ 20 ಚೀಲ ಆಗಪ್ಲಿಲ್ಲ ಏನ್ ಮಾಡ್ಬೇಕು ಇಂಥ ಬೆಳೆ ಆದ ಔಷಧಿ ಹೊಡೆದ್ವಿ ನಾಟ ಆಯ್ತು ಗೊಬ್ಬರ ಆಯ್ತು ಹಿರಿ ಆಯ್ತು ಸರಿ ಆಯ್ತು ಎಲ್ಲ ಮಾಡಿ ಈಗ ಏನ್ ಬಾಯಿಗೆ ಹೊಡೆದು ಈಗ ಆಯ್ತು ಅದಕ್ಕೆ ಅಪ್ಪ ನಾನು ಒಬ್ಬ ರೈತನ ಮಗಳಾಗಿ ಒಬ್ಬ ಶಿಕ್ಷಕಿಯಾಗಿ ಇನ್ನು ನನ್ ಮುಂದಿನ ಜನಾಂಗ ನನ್ ಕೈಯಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಏನಾಯ್ತಿಂದ್ರೆ ನಾ ಪೊಲೀಸ್ ಆಗ್ತೀನಿ ನಾ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತಾರ ಯಾರು ರೈತ ಆಗ್ತೀನಿ ಅನ್ನಕ್ ತಯಾರಿಲ್ಲ ಅವ್ರು ಒಬ್ರ ಬಳಿ ಊಟ ಆಯ್ತಾರ ಇಂಜಿನಿಯರ್ ಯಾಕಡೆ ಹೋಗು ಅದಕ್ಕಾಗಿ ಈ ಒಂದು ವಿಡಿಯೋ ಒಂದು ಸಂದೇಶ ಏನಂತಂದ್ರೆ ರೈತರಿಗೆ ಸಿಗ್ಬೇಕಾದಂತ ಎಲ್ಲಾ ಸೌಲಭ್ಯಗಳು ಸಿಗ್ಲಿ ರೈತರು ಕೆಲಸ ಮಾಡೋದಕ್ಕೆ ಯುವಜನತೆ ಮುಂದೆ ಬರ್ಲಿ ಯುವಕರಾಗ್ಲಿ ಯುವತಿಯರಾಗ್ಲಿ ಹೋಗೋದಕ್ಕಿಂತ ಊರಾಗಿದ್ದು ದುಡಿದಾಗ ಹೊಲ್ಲ ಅಂತಾರ 1.5 ಕ್ವಿಂಟಲ್ ಕೊಟ್ರೆ 1 ಎಕರೆ ಕೊಯ್ದು ಹಾಕ್ತಾರ ಇಲ್ಲ ಹೊಲ್ಲ ಅಂತಾರ ಏನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ಅಂದ್ರೆ ಅದು ಬೆಳೆದೇನು 3 ಚೀಲ ಹಾಕ್ತಿಲ್ಲ ಆ 1 ಎಕರೆದಾಗ ಅವ್ರು 1.5 ಚೀಲ ಕೊಟ್ಟರೆ ನಮ್ಗೆ ಏನ್ ಲಾಭ ಹೆಚ್ಚಬೇಕು ಕೂಲಿಗಳಿಗೆ ಇಟ್ಕೊಡ್ಬೇಕು ನಾವೇ ಇಟ್ಕೊಡ್ಬೇಕು ನಿಜವಾಗ್ಲು ಇವತ್ತು ನಿಮ್ಮ ಮನಸ್ಸಿನ ಒಳಗಿನಿಂದ ಬಂದಂತ ಮಾತುಗಳು ಯಾಕಂತಂದ್ರೆ ರೈತರಿಗೆ ಯಾರು ಯಾರು ಗಳೆ ಹೊಡೆಯೋನಿಗೆ ಬೆಲೆ ಇಲ್ಲ ನೋಡ್ರಿ ಸರ್ಕಾರ ಇಲ್ಲ ಅದಕ್ಕೆ ಏನಾನ ಮಾಡ್ಬೇಕು ನಾವೊಬ್ಬರೇ ಅಲ್ಲ ಇದೇ ಪಂಚಮನವ್ರಿಗೆ ಮಾತಾಡಂಗಿಲ್ಲ ಸೂಟ್ ಬೀಟ್ ಹಾಕೊಂಡು ಒಂದು ಏನಾರ ಬ್ಯಾಗ್ ಹಾಕೊಂಡ್ರೆ ಕೂಡಿಸ್ತಾರೆ ಇಲ್ಲಪ್ಪ ಆ ದಿನಗಳು ಮತ್ತೆ ಮರಳಿ ಬರ್ಲಿ ಅವ್ರು ಮುಂದಿನ ಯಾರು ನೋಡೋರು ಬರ್ಲೇಬೇಕು ನೋಡ್ಲೇ ಅಂತಲ್ಲ ನೀವ್ ಇವತ್ ಮಾತಾಡಿದ್ ಮುಂದೊಂದ್ ದಿನ ಅದು ಫಲ ಕೊಟ್ಟೆ ಕೊಡ್ತಾರೆ ಅದಕ್ಕೆ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ಈ ಒಂದು ನಮ್ಮ ಒಂದು ಇದರಲ್ಲಿ ಒಳ್ಳೆ ಒಂದು ಮಾತನಾಡಿದ್ರಿ ನೀವು ಏನಂತ ರೈತರ ಬಗ್ಗೆ ಎಲ್ಲರೂ ಮಾತಾಡ್ಬೇಕು ಅಂತ ಹೇಳಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಮೊದಲು ರೈತರನ್ನು ಉಳಿಸಿ ರೈತರನ್ನು ಬೆಳೆಸಿ ಅಂತ ನಾನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು.